ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ 1935ರ ಭಾರತ ಸರ್ಕಾರ ಕಾಯ್ದೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಇದನ್ನ ಕೇಳಿದ ತಕ್ಷಣ ನಮಗೆ ಹಿಸ್ಟ್ರಿ ಕ್ಲಾಸ್ ನೆನಪಾಗ್ಬೋದು. ಖಂಡಿತ ನೆನಪಾಗತ್ತೆ. ಆದ್ರೆ ಇವತ್ತು ನಾವು ಬರೀ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇಲ್ಲ. ಹೌದು, ನಮ್ಮ ಸೋರ್ಸಸ್ನ ಆಳವಾಗಿ ನೋಡಿದಾಗ ಅರ್ಥ ಆಗೋದೇನೆಂದ್ರೆ, ನಾವಿವತ್ತು ನೋಡ್ತಾ ಇರೋ ಆಡಳಿತ ವ್ಯವಸ್ಥೆ, ಎಲೆಕ್ಷನ್ಸ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಇವೆಲ್ಲದರ ಒರಿಜಿನಲ್ ಬ್ಲೂ ಪ್ರಿಂಟ್ ಇರೋದೇ ಈ ಕಾಯ್ದೆಯಲ್ಲಿ. ಎಕ್ಸಾಕ್ಟ್ಲಿ. ಇದು ಕೇವಲ ಬುಕ್ಕಲ್ಲೋದ ಬೋರಿಂಗ್ ಟಾಪಿಕ್ ಅಲ್ಲ, ನಮ್ಮ ಇಂದಿನ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಅಡಿಪಾಯ ಇದು. ಬನ್ನಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಈ ಕಾಯ್ದೆ ಬ್ರಿಟಿಷರು ಒಂದು ದಿನ ಬೆಳಿಗ್ಗೆ ಎದ್ದು ದಿಢೀರ್ನೆ ತೊಂಡಿದ್ದಲ್ಲ. ಯಾವುದೇ ಒಂದು ದೊಡ್ಡ ಕಾನೂನು ಬರಬೇಕು ಅಂದ್ರೆ ಅದರ ಹಿಂದೆನೆ ಒಂದು ದೊಡ್ಡ ಪೊಲಿಟಿಕಲ್ ಡ್ರಾಮಾನೇ ಇರುತ್ತೆ. ಅಂದ್ರೆ ಬ್ಯಾಕ್ಗ್ರೌಂಡ್ ಸ್ಟೋರಿ. ಹೌದು ನೋಡಿ, ಈ ಕಾಯ್ದೆಗೂ ಮುಂಚೆ ಬ್ರಿಟಿಷರು 1919ರಲ್ಲಿ ಒಂದು ಕಾಯ್ದೆ ತಂದಿದ್ರು. ಅದು ಕಂಪ್ಲೀಟ್ ಫ್ಲಾಪ್ ಆಯ್ತು. ಓಕೆ. ಆಮೇಲೆ ಏನಾಯ್ತು ಅಂದ್ರೆ, ಭಾರತದ ಪರಿಸ್ಥಿತಿನ ಸ್ಟಡಿ ಮಾಡೋಕೆ ಅಂತ ಬ್ರಿಟಿಷರು ಲಂಡನ್ನಿಂದ ಆ ಸೈಮನ್ ಕಮಿಷನ್ನ ಕಳಿಸಿದ್ರು. ಅಲ್ಲಿಂದನೇ ಅಸ್ಲಿ ಕತೆ ಶುರುವಾಗೋದು. ಈ ಸೈಮನ್ ಕಮಿಷನ್ ಬಗ್ಗೆ ನಾವೆಲ್ಲ ಎಲ್ಲೋ ಒಂದ್ ಕಡೆ ಕೇಳಿದೀವಿ. ಆ ಸೈಮನ್ ಗೋ ಬ್ಯಾಕ್ ಅಂತ ಬೋರ್ಡ್ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡಿದ್ದೆಲ್ಲ ಹಳೆಯ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗಳಲ್ಲಿ. ಹೌದು, ಫೋಟೋಗಳಲ್ಲಿ ನೋಡಿದೀವಿ. ಆದರೆ ಅಸಲಿಗೆ ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಬಂತು? ಆ ಕಮಿಷನ್ನಲ್ಲಿ ಅಂತದ್ದೇನಿತ್ತು? ಆ ಕಮಿಷನ್ನಲ್ಲಿ ಏನೂ ಇರ್ಲಿಲ್ಲ ಅನ್ನೋದೇ ಸಮಸ್ಯೆ ಆಗಿತ್ತು. ಏನೂ ಇರ್ಲಿಲ್ವಾ? ಒಂದ್ ನಿಮಿಷ ಯೋಚನೆ ಮಾಡಿ. ಈಗ ಮನೆ ರೂಲ್ಸ್ನ ಡಿಸೈಡ್ ಮಾಡೋಕೆ ಹೊರಗಡೆಯಿಂದ ಒಂದಷ್ಟು ಜನ ಬರ್ತಾರೆ. ಆದ್ರೆ ಆ ಮೀಟಿಂಗ್ನಲ್ಲಿ ಮನೆಯವ್ರಿಗೆ ಯಾರಿಗೂ ಜಾಗ ಇಲ್ಲ ಅಂದ್ರೆ ಹೇಗಿರುತ್ತೆ? ಅದು ತುಂಬಾನೇ. ಸೈಮನ್ ಕಮಿಷನ್ನಲ್ಲೇ ಆಗಿದ್ದೆ ಅದು. ಅದರಲ್ಲಿ ಬರೀ ಬ್ರಿಟಿಷ್ ಅಧಿಕಾರಿಗಳೇ ಇದ್ರು. ಭಾರತದ ಭವಿಷ್ಯ ಬರೆಯೋ ಕಮಿಟಿಯಲ್ಲಿ ಒಬ್ಬನೊಬ್ಬ ಭಾರತೀಯ ಇರ್ಲಿಲ್ಲ. ಇದು ನಿಜಕ್ಕೂ ನಮ್ಮ ಲೀಡರ್ಸ್ಗೆ ಆದಂತ ದೊಡ್ಡ ಅವಮಾನ. ಖಂಡಿತ. ಇದ್ರಿಂದ ದೇಶಾದ್ಯಂತ ದೊಡ್ಡ ಪ್ರತಿಭಟನೆಗಳು ಶುರುವಾಯ್ತು. ಆ ಗದ್ದಲವನ್ನ ತಣ್ಣಗೆ ಮಾಡೋಕೆ ಅಂತ ಬ್ರಿಟಿಷರು ಲಂಡನ್ನಲ್ಲಿ ಆ ದುಂಡು ಮೇಜಿನ ಸಮ್ಮೇಳನಗಳನ್ನ ಅಥವಾ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳನ್ನ ಮಾಡಿದ್ರು. ಓಹ್, ಅಂದ್ರೆ ಎಲ್ಲರನ್ನೂ ಒಂದೇ ಟೇಬಲ್ ಮೇಲೆ ಕೂರಿಸ್ಕೊಂಡು ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಪ್ಲಾನ್. ಆ ಸಮ್ಮೇಳನಗಳಲ್ಲಿ ಏನಾದ್ರೂ ವರ್ಕೌಟ್ ಆಯ್ತಾ? ಇಲ್ಲ, ಅದು ಬಹುಪಾಲು ಫ್ಲಾಪ್ ಆಯ್ತು. ಫ್ಲಾಪ್ ಆಯ್ತಾ? ಹೌದು. ಅಲ್ಲಿ ಭಾರತದ ಬೇರೆ ಬೇರೆ ನಾಯಕರು ಅಂದ್ರೆ ಗಾಂಧೀಜಿ, ಅಂಬೇಡ್ಕರ್, ಆಮೇಲೆ ಈ ರಾಜ ಮಹಾರಾಜರು ಎಲ್ಲರೂ ಭಾಗವಹಿಸಿದ್ರು. ಆದ್ರೆ ಅಲ್ಲಿ ಯಾರಿಗೂ ಒಂದು ಒಮ್ಮತಕ್ಕೆ ಬರೋಕ್ ಆಗ್ಲಿಲ್ಲ. ಅಂದ್ರೆ ಒಮ್ಮತ ಮೂಡ್ಲಿಲ್ಲ. ಬ್ರಿಟಿಷರಿಗೆ ಪವರ್ ಬಿಟ್ಟುಕೊಡೋಕೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದರೆ ನಾವು ಪವರ್ ಕೊಡ್ತಾ ಇದ್ದೀವಿ ಅಂತ ಹೊರಗಡೆ ಜಗತ್ತಿಗೆ ತೋರಿಸ್ಕೋಬೇಕಿತ್ತು. ಈ ಎಲ್ಲ ಗೊಂದಲಗಳ, ವಿಫಲ ಚರ್ಚೆಗಳ ಕಾಂಪ್ರಮೈಸ್ ಆಗಿ ಹುಟ್ಟಿದ್ದೇ ಈ 35ರ ಕಾಯ್ದೆ. ಅಂದ್ರೆ ಇದು ಭಾರತೀಯರಿಗೆ ಅಧಿಕಾರ ಕೊಡೋ ಉದ್ದೇಶಕ್ಕಿಂತ ಬ್ರಿಟಿಷರು ತಮ್ಮ ಕಂಟ್ರೋಲ್ನ ಹೇಗೆ ಉಳಿಸ್ಕೊಳ್ಬೋದು ಅನ್ನೋ ತಂತ್ರದ ತರ ಕಾಣ್ತಾ ಇದೆ. ಹೌದು, ಎಕ್ಸಾಕ್ಟ್ಲಿ. ಈ ಕಾಯ್ದೆಯಲ್ಲಿ ನನಗೊಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಪಾಯಿಂಟ್ ಅಂದ್ರೆ ಫೆಡರೇಷನ್ ಆಫ್ ಇಂಡಿಯಾ ಅಥವಾ ಭಾರತದ ಒಕ್ಕೂಟದ ಕಾನ್ಸೆಪ್ಟ್. ಬ್ರಿಟಿಷರ ಡೈರೆಕ್ಟ್ ಕಂಟ್ರೋಲ್ನಲ್ಲಿದ್ದ ಪ್ರಾಂತ್ಯಗಳು ಮತ್ತೆ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾ ಇದ್ದ ರಾಜ ಮಹಾರಾಜರ ಸಂಸ್ಥಾನಗಳು, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಾರಲ್ಲ. ಹೌದು, ಇವೆರಡೂ ಸೇರಿಸಿ ಒಂದು ಒಕ್ಕೂಟ ಮಾಡೋ ಪ್ರಸ್ತಾವನೆ ಇದರಲ್ಲಿತ್ತು. ಎರಡೂ ಕಂಪ್ಲೀಟ್ ಬೇರೆ ಬೇರೆ ಮೈಂಡ್ಸೆಟ್ ಇರೋ ಸಿಸ್ಟಮ್ಗಳನ್ನ ಹೇಗೆ ಸೇರಿಸೋಕ್ ಸಾಧ್ಯ? ಇಲ್ಲೇ ಬ್ರಿಟಿಷರ ತಂತ್ರಗಾರಿಕೆ ಇರೋದು ನೋಡಿ. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಆಗ್ಲೇ ಸ್ವಾತಂತ್ರ್ಯದ ಕಿಚ್ಚು ಜಾಸ್ತಿ ಇತ್ತು. ಹೌದು, ಪ್ರೊಟೆಸ್ಟ್ಗಳು ಆಗ್ತಾ ಇತ್ತು. ಅಲ್ಲಿನ ನಾಯಕರು ರೆಬೆಲ್ ಆಗ್ತಾ ಇದ್ರು, ಎಲೆಕ್ಷನ್, ಡೆಮಾಕ್ರಸಿ ಅಂತ ಮಾತಾಡ್ತಾ ಇದ್ರು. ಆದ್ರೆ ಈ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತುಂಬಾ ಲಾಯಲ್ ಆಗಿದ್ರು. ಬ್ರಿಟಿಷರು ಏನು ಯೋಚನೆ ಮಾಡಿದ್ರು ಅಂದ್ರೆ, ಈ ರೆಬೆಲ್ ನಾಯಕರ ಜೊತೆ ನಮ್ಮ ಮಾತನ್ನ ಕೇಳೋ ರಾಜರನ್ನೂ ಸೇರ್ಸ್ಬಿಟ್ರೆ ಒಕ್ಕೂಟದ ಪವರ್ ಬ್ಯಾಲೆನ್ಸ್ ಆಗತ್ತೆ ಅಂತ. ರಾಜರು ನಮ್ಮ ಕಡೆ ಇರೋದ್ರಿಂದ ಸೆಂಟ್ರಲ್ ಲೆವೆಲ್ನಲ್ಲಿ ನಮಗೆ ಯಾವತ್ತೂ ತೊಂದರೆ ಆಗಲ್ಲ ಅಂತ ಅವ್ರು ಲೆಕ್ಕಾಚಾರ ಹಾಕಿದ್ರು. ರಾಜಕೀಯ ಚದುರಂಗದಾಟ ಅಂದ್ರೆ ಇದೆ ಅನ್ಸುತ್ತೆ. ಆದ್ರೆ ರಾಜರು ಇದಕ್ಕೆ ಒಪ್ಕೊಂಡ್ರ? ತಮ್ಮ ಸ್ವಂತ ರಾಜ್ಯ, ತಮ್ಮದೇ ದರ್ಬಾರು ಇದನ್ನೆನ್ನ ಬಿಟ್ಟು ಒಂದು ಫೆಡರಲ್ ಸೆಟಪ್ಗೆ ಬರೋಕೆ ಅವ್ರು ಯಾಕೆ ರೆಡಿ ಆಗ್ತಾರೆ? ನೀವು ಕೇಳಿದ ಪ್ರಶ್ನೆನೇ ಅಲ್ಲಿ ಆಗಿದ್ದ ಅಸಲಿ ಟ್ವಿಸ್ಟ್. ಅಂದ್ರೆ ರಾಜರು ಒಪ್ಲಿಲ್ಲ. ಅವರಿಗೆ ತಮ್ಮ ಅಧಿಕಾರ ಕಳೆದುಕೊಳ್ಳುವ, ಬೇರೆಯವರ ಜೊತೆ ಪವರ್ ಶೇರ್ ಮಾಡಿಕೊಳ್ಳುವ ಭಯ ಶುರುವಾಯಿತು. ಹಾಗಾಗಿ ಅವರು ಈ ಒಕ್ಕೂಟಕ್ಕೆ ಸೇರೋಕೆ ಹಿಂದೇಟು ಹಾಕಿದ್ರು. ಅಂದ್ರೆ ಇದು ಕೇವಲ ಕಾಗದದ ಮೇಲೆ ಮಾತ್ರ ಉಳಿದುಕೊಳ್ತು. ಆ ಒಕ್ಕೂಟದ ಕಲ್ಪನೆ ಯಾವತ್ತೂ ರಿಯಾಲಿಟಿಗೆ ಬರಲೇ ಇಲ್ಲ. ಒಕ್ಕೂಟ ಬರ್ಲಿ ಬಿಡ್ಲಿ, ಆದ್ರೆ ಈ ಕಾಯ್ದೆಯಲ್ಲಿ ಅಧಿಕಾರನ ಹೇಗ್ ಹಂಚಿದ್ರು ಅನ್ನೋದು ಇವತ್ತಿಗೂ ನಮ್ಗೆಲ್ಲ ರೆಲೆವೆಂಟ್ ಆಗಿದೆ. ಹೌದು. ಪವರ್ನ 3 ಲಿಸ್ಟ್ಗಳಾಗಿ ಡಿವೈಡ್ ಮಾಡಿದ್ರು.
ಫೆಡರಲ್ ಅಥವಾ ಕೇಂದ್ರ ಪಟ್ಟಿ, ಪ್ರಾವಿನ್ಷಿಯಲ್ ಅಥವಾ ಪ್ರಾಂತೀಯ ಪಟ್ಟಿ, ಮತ್ತೆ ಕನ್ಕರೆಂಟ್ ಅಥವಾ ಸಮವರ್ತಿ ಪಟ್ಟಿ. ಖಂಡಿತ. ಇದನ್ನ ನೋಡಿದ್ರೆ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕೆಲಸ ಹಂಚ್ಕೊಂಡಂಗೆ ಅನ್ಸುತ್ತೆ. ಮನೆಯ ಮುಖ್ಯ ಖರ್ಚುಗಳು ಒಬ್ಬರ ಲಿಸ್ಟಲ್ಲಿ, ದಿನಸಿ ತರೋದು, ಕರೆಂಟ್ ಬಿಲ್ ಕೊಟ್ಟೋದು ಇನ್ನೊಬ್ಬರ ಲಿಸ್ಟಲ್ಲಿ, ಮತ್ತೆ ಇಬ್ಬರು ಸೇರಿ ಮಾಡಬೇಕಾದ ಕೆಲಸಗಳು ಮೂರನೇ ಲಿಸ್ಟಲ್ಲಿ. ಎಕ್ಸಾಕ್ಟ್ಲಿ. ಡಿಫೆನ್ಸ್, ಫಾರಿನ್ ಅಫೇರ್ಸ್, ಕರೆನ್ಸಿ ಇವೆಲ್ಲ ಕೇಂದ್ರದ ಲಿಸ್ಟ್ಗೆ ಸೇರ್ತು. ಪೊಲೀಸ್, ಆರೋಗ್ಯ, ಶಿಕ್ಷಣದಂತಹ ಲೋಕಲ್ ವಿಚಾರಗಳು ಪ್ರಾಂತ್ಯಗಳ ಲಿಸ್ಟ್ಗೆ ಬಂತು. ಇನ್ನು ಮದುವೆ, ಕ್ರಿಮಿನಲ್ ಕಾನೂನುಗಳಂತಹ ವಿಚಾರಗಳನ್ನ ಸಮವರ್ತಿ ಪಟ್ಟಿಯಲ್ಲಿಟ್ರು. ಇದು ಇವತ್ತಿಗೂ ಇದೆ ಅಲ್ವಾ? ಹೌದು, ಇವತ್ತಿಗೂ ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಇದೇ 3 ಲಿಸ್ಟ್ಗಳನ್ನ ನೋಡ್ತೀವಿ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಆ ಉಳಿದ ಅಧಿಕಾರಗಳು ಅಥವಾ ರೆಸಿಡ್ಯೂವರಿ ಪವರ್ಸ್. ಹೌದು, ಈ ಪಾಯಿಂಟ್ ಓದಿದಾಗ್ಲೇ ನನಗನ್ಸಿದ್ದು ಏನಿದು ಮ್ಯಾಜಿಕ್ ಅಂತ. ಈ 3 ಲಿಸ್ಟ್ನಲ್ಲಿ ಇರದೇ ಇರೋ ಹೊಸ ವಿಚಾರಗಳು ಬಂದ್ರೆ ಆ ಪವರ್ನ ಯಾರಿಗ್ ಕೊಟ್ರು? ಗವರ್ನರ್ ಜನರಲ್ಗೆ. ನಿಜ. ಅಂದ್ರೆ ಭಾರತೀಯರಿಗೆ ಅಧಿಕಾರ ಹಂಚಿದೀವಿ ಅಂತ ಹೇಳ್ತಾ ಅಲ್ಟಿಮೇಟ್ ಆಗಿ ಅನ್ನೋನ್ ಪವರ್ಸ್ನ ಬ್ರಿಟಿಷರು ತಮ್ಮ ಜೇಬಲ್ಲೇ ಇಟ್ಕೊಂಡ್ರು. ಇದು ಫೇರ್ ಗೇಮ್ ಅಲ್ಲವೇ ಅಲ್ಲ. ಡೆಫಿನೆಟ್ಲಿ ಫೇರ್ ಅಲ್ಲ. ಅದೇ ಬ್ರಿಟಿಷರ ಬುದ್ಧಿವಂತಿಕೆ. ನಾಳೆ ಏನಾದ್ರೂ ಹೊಸ ವಿಚಾರ ಬಂದ್ರೆ ಅಥವಾ ಹೊಸ ತರಹದ ಟ್ಯಾಕ್ಸ್ ಹಾಕಬೇಕಾದ್ರೆ ಅದರ ಪವರ್ ನಮ್ಮ ಕೈಯಲ್ಲೇ ಇರಬೇಕು ಅನ್ನೋದು ಅವರ ಉದ್ದೇಶ. ಇದೆಲ್ಲವನ್ನೂ ಅವರು ಏಕೆ ಕಂಟ್ರೋಲ್ ಮಾಡಿದ್ರು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಸೆಂಟ್ರಲ್ ಲೆವೆಲ್ನಲ್ಲಿ ಅವರು ತಂದ ಆ ಡಯಾರ್ಕಿ ಅಥವಾ ದ್ವಿಮುಖ ಸರ್ಕಾರದ ವ್ಯವಸ್ಥೆಯನ್ನ ನೋಡ್ಬೇಕು. ಈ ಡಯಾರ್ಕಿ ಅನ್ನೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ವರ್ಡ್ ತರ ಕೇಳಿಸುತ್ತೆ. ಆದ್ರೆ ನನಗೆ ಸೋರ್ಸಸ್ ಓದಿದಾಗ ಅನ್ಸಿದ್ದು ಇದು ಒಂದು ವಾಹನಕ್ಕೆ 2 ಡ್ರೈವರ್ಗಳನ್ನ ಕೂರಿಸಿದ ಹಾಗೆ ಅಂತ. ಹೌದು. ಕಾರ್ಯಾಂಗದ ಅಧಿಕಾರವನ್ನ 2 ಭಾಗ ಮಾಡಿದ್ರು. ಒಂದು ಮೀಸಲು ಅಥವಾ ರಿಸರ್ವ್ಡ್ ಸಬ್ಜೆಕ್ಟ್ಸ್, ಇನ್ನೊಂದು ವರ್ಗಾಯಿಸಿದ ಅಥವಾ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಅಲ್ವಾ? ಎಕ್ಸಾಕ್ಟ್ಲಿ. ಇಲ್ಲಿ ಏನಾಯ್ತು ಅಂದ್ರೆ ಡಿಫೆನ್ಸು, ದುಡ್ಡು ಕಾಸು, ವಿದೇಶಾಂಗ ವ್ಯವಹಾರ ಇಂಥ ಕ್ರಿಟಿಕಲ್ ವಿಚಾರಗಳನ್ನ ಗವರ್ನರ್ ಜನರಲ್ ತಮ್ಮ ಹತ್ರನೇ ರಿಸರ್ವ್ ಮಾಡಿ ಇಟ್ಕೊಂಡ್ರು. ಓಕೆ. ಇದರಲ್ಲಿ ನಮ್ಮ ಭಾರತೀಯ ಮಂತ್ರಿಗಳಿಗೆ ಎಂಟ್ರಿನೇ ಇರ್ಲಿಲ್ಲ. ಇನ್ನು ಆರೋಗ್ಯ, ಶಿಕ್ಷಣ, ಸ್ಥಳೀಯ ಆಡಳಿತದಂಥ ವಿಚಾರಗಳನ್ನ ಮಾತ್ರ ಟ್ರಾನ್ಸ್ಫರ್ ಮಾಡಿದ್ರು. ಅಂದ್ರೆ ನೀವು ಹೇಳೋ ಪ್ರಕಾರ ಕಾರಿನ ಸ್ಟಿಯರಿಂಗ್, ಬ್ರೇಕ್ ಮತ್ತೆ ಆಕ್ಸಿಲರೇಟರ್ನ ಬ್ರಿಟಿಷರು ತಮ್ಮ ಹತ್ರ ಇಟ್ಕೊಂಡು AC ಮತ್ತೆ ರೇಡಿಯೋ ಕಂಟ್ರೋಲ್ನ ಮಾತ್ರ ನಮ್ಮ ಮಂತ್ರಿಗಳಿಗೆ ಕೊಟ್ರು. ಒಳ್ಳೆ ಹೋಲಿಕೆ. ಮೇಲ್ನೋಟಕ್ಕೆ ನಮಗೂ ಕಾರ್ ಓಡ್ಸೋಕ್ ಕೊಟ್ಟಿದ್ದಾರೆ ಅಂತ ಫೀಲ್ ಆಗ್ಬೇಕು. ಆದ್ರೆ ಅಸಲಿಗೆ ಕಂಟ್ರೋಲ್ ನಮ್ಮ ಹತ್ರ ಇಲ್ಲ. ಇದಕ್ಕಿಂತ ದೊಡ್ಡ ಇಲ್ಯೂಷನ್ ಇನ್ನೇನಿದೆ? ಅಷ್ಟೇ ಅಲ್ಲ, ಆ ಇದೇ ಆಲೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ವಿರಾಮ ಕೊಡೋಣ. ಸಿಗೋಣ ಮುಂದಿನ ಬಾರಿ.